ನಮಸ್ಕಾರ, ನನ್ನ ಹೆಸರು ಗೋರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ಸ್ ಬ್ಲೌಸ್ನಿಂದ ಯಾವ ರೀತಿ ಅಳತೆ ತೊಗೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಳತೆ ಬ್ಲೌಸಿಂದ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಅದಾದ ನಂತರ ಈ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಫ್ರಂಟು, ಬ್ಯಾಕು, ಸ್ಲೀವ್ಸು, ಹಾಗೆ ಕ್ರಾಸ್ ಬೆಲ್ಟು, ಫುಲ್ ಕಂಪ್ಲೀಟ್ ಬ್ಲೌಸ್ ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ ಹೊಸದಾಗಿ ಕಲಿಯೋರಿಗೆ ಯಾರಿದ್ದಾರೋ ಅವರೆಲ್ಲರಿಗೂ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಎರಡು ವಿಡಿಯೋನ ನೋಡಿದ ನಂತರ ಈ ವಿಡಿಯೋ ನೋಡಿದರೆ ನಿಮಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಅಂದರೆ ನಾವು ಇದು ಬ್ಲೌಸ್ ಪೀಸು, ಈ ಬ್ಲೌಸ್ ಪೀಸ್ ಮೇನ್ ಕ್ಲಾತ್ ಏನಿದೆಯೋ ಇದನ್ನು ನಾವು ಯಾವ ರೀತಿ ಹಾಕ್ಕೊಳ್ಬೇಕು, ಈ ಲೈನಿಂಗ್ ಪೀಸ್ನ ಯಾವ ರೀತಿ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ಕಟಿಂಗ್ ಮಾಡಬೇಕು ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಮುಂದೆ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಆ ವೀಡಿಯೋಸ್ನ ನೀವು ನೋಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈಗ ನಾವು ಇದು ಲೈನಿಂಗ್ ಕಂಪ್ಲೀಟಾಗಿ ಕಟಿಂಗ್ ಮಾಡಿದ್ದೀನಿ. ಫಸ್ಟು ನಾವು ಮೇನ್ ಕ್ಲಾತ್ನ ಐರನ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟು ನಾವು ಫಸ್ಟ್ ಮಾಡಬೇಕಾಗಿರೋದು ಐರನ್ನು. ನಾನು ಆಲ್ರೆಡಿ ಐರನ್ ಮಾಡ್ಕೊಂಡಿದ್ದೀನಿ. ಬಟ್ ನೀವು ಐರನ್ ಬಾಕ್ಸ್, ಆಟೋಮೆಟಿಕ್ ಐರನ್ ಬಾಕ್ಸ್ ನಿಮ್ಮ ಹತ್ರ ಇದ್ದರೆ ಇನ್ನೂ ನಿಮಗೆ ಯೂಸ್ ಆಗುತ್ತೆ. ಯಾಕೆ ಅಂದರೆ ನಾವು ಈ ಕ್ಲಾತ್ ಅನ್ನೋದು ಕೆಲವು ಕ್ಲಾತು ತುಂಬ ತೆಳ್ಳಗಿರುತ್ತೆ, ಐರನ್ ಬಾಕ್ಸ್ ಇಟ್ಟ ತಕ್ಷಣ ಸುಟ್ಟೋಗುತ್ತೆ. ಹಾಗಾಗಿ ನಾವು ಕ್ಲಾತ್ನ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಐರನ್ನ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಸಿಂಕಾಗಿ ಸುಕ್ಕಾಗಿಬಿಡುತ್ತೆ, ಸುಕ್ಕಾಗಿ ಮತ್ತೆ ನಮಗೆ ಸುಟ್ಟು ಹೋಗುತ್ತೆ. ಓಕೆನಾ, ನನಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸುಟ್ಟೋಗಿದೆ ಕೆಲವು ಟೈಮು ಸ್ಟಾರ್ಟಿಂಗ್ ನಾನು ಕಲಿಬೇಕಾದ್ರೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ನೋಡಿ, ನಮಗೆ ಈ ರೀತಿ ಬಾರ್ಡ್ರ್ ಇದ್ದರೆ, ಅಂದರೆ ಡಬಲ್ ಬಾರ್ಡ್ರು, ಕೆಲವು ಡಬಲ್ ಬಾರ್ಡ್ರ್ ಬರುತ್ತೆ, ಕೆಲವು ಸಿಂಗಲ್ ಬಾರ್ಡ್ರ್ ಬರುತ್ತೆ. ಈಗ ಈ ಸಿಂಗಲ್ ಬಾರ್ಡ್ರ್ ಬಂದಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಡಬಲ್ ಬಾರ್ಡ್ರ್ ಬಂದಾಗ ಅದನ್ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಈ ರೀತಿ ಸಿಂಗಲ್ ಬಾರ್ಡ್ರ್ ಬಂದಾಗ ಫಸ್ಟ್ ನಾವು ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ ನೋಡಿ, ಇದು ಅಂದರೆ ನಮಗೆ ಇದು ಸೀದಾ ಅಂದರೆ ಇದೇ ಒರಿಜಿನಲ್ಲು ನಮಗೆ ಮೇಲ್ಗಡೆ ಬರುತ್ತೆ. ಉಲ್ಟಾ ಅಂದರೆ ಇದು. ಓಕೆನಾ, ನಾವು ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ಮೇನ್ ಕ್ಲಾತ್ನ ಯಾವಾಗಲೂ ಈ ರೀತಿ ಅಂದರೆ ಉಲ್ಟಾ ಮೇಲ್ಗಡೆ ಬರಬೇಕು, ಸೀದಾ ಅನ್ನೋದು ಒಳಗಡೆ ಫೋಲ್ಡ್ ಮಾಡಬೇಕು. ನಿಮಗೆ ಉಲ್ಟಾ ಸೀದಾ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಮೇನು ನಮಗೆ ಹೊರಗಡೆ ಕಾಣುವಂಥದ್ದು. ಕಟಿಂಗ್ ಮಾಡಬೇಕಾದ್ರೆ ಒಳಗಡೆ ಇರಬೇಕು. ಓಕೆನಾ, ಈ ರೀತಿ ಸ್ಲೀವ್ಸ್ ಬಾರ್ಡ್ರ್ ಅದಕ್ಕೆ ಅಟ್ಯಾಚ್ ಇದ್ದರೆ ಅದನ್ನು ಫೋಲ್ಡ್ ಮಾಡಿ ಡೈರೆಕ್ಟಾಗಿ. ಅಟ್ಯಾಚ್ ಇಲ್ಲ ಅಂದರೆ ನೀವು ಬಾರ್ಡ್ರನ್ನ ಬಿಚ್ಚಿ ಮತ್ತೆ ಸ್ಲೀವ್ಸ್ನ ಕಟಿಂಗ್ ಮಾಡಬೇಕು. ಇದು ಬಾರ್ಡರ್ ಇರೋದ್ರಿಂದ ನಿಮಗೆ ಈ ರೀತಿ ಬಂದರೆ ಯಾವ ರೀತಿ ಕಟಿಂಗ್ ಮಾಡೋದಂತ. ಈಗ ಫಸ್ಟು ನಾವು ಈ ಸ್ಲೀವ್ಸ್ ಈ ರೀತಿ ಹಾಕ್ಕೊಳ್ಬೇಕು ನೀಟಾಗಿ. ನಮಗೆ ಬಟ್ಟೆ ಆ ಕಡೆ ಮತ್ತು ಈ ಕಡೆ ಸೈಡ್ ಎರಡೂ ಕಡೆ ಜಾಯಿಂಟ್ ಇದೆ, ಇದಕ್ಕೆ ನಾವು ಜಾಯಿಂಟ್ನ ಹಾಕ್ಕೊಳ್ಬೇಕು. ಓಕೆನಾ, ಬಟ್ಟೆ ಕಡಿಮೆ ಇದೆ ಅಂತ ನೀವೇನು ಟೆನ್ಷನ್ ತೊಗೊಳ್ಬೇಡಿ, ಜಾಯಿಂಟ್ ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲ ನಮಗೆ ಜಾಸ್ತಿ ಕಡಿಮೆನೇ ಬಟ್ಟೆ ಈ ರೀತಿ ಶಾರ್ಟೇಜ್ ಬರೋದೇ ಜಾಸ್ತಿ ಬರೋದು. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜಾಯಿಂಟ್ ಯಾವ ರೀತಿ ಹಾಕ್ಬೇಕಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ನಾವು ಸ್ಲೀವ್ಸ್ನ ಹಾಕೊಂಡ ನಂತರ ಒಂದು 1/4 ಇಂಚ್ ಮಾರ್ಜಿನ್, ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟು ಕಟ್ ಮಾಡಿ. ಯಾಕಂದರೆ ಹೊಸ್ದಾಗಿ ಕಲಿಯೋರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದು ಅಡ್ಜಸ್ಟ್ ಆಗೋದಕ್ಕಿರುತ್ತೆ ಮತ್ತೆ. ಓಕೆನಾ, ಹಾಗೆ ಇದೇನಾದರೂ ಸ್ಟ್ರೈಟಾಗಿಲ್ಲ ಅಂದರೆ ಈ ರೀತಿ ಸ್ವಲ್ಪ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡಬೇಕಾದ್ರೆ ತುಂಬ ನೀಟಾಗಿರ್ಬೇಕು. ಕಟಿಂಗು ನೋಡೋರಿಗೆ ತುಂಬ ನೀಟಾಗಿ ಕಟಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು. ಇದು ನಮಗೆ ಸ್ಲೀವ್ಸ್ ಕಟಿಂಗ್ ಮಾಡಿದ್ದು ಒಂದಾಯ್ತಲ್ವ. ಹಾಗೆ ನಾವು ನೆಕ್ಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದು. ಬ್ಯಾಕ್ ಸೈಡ್ ಪಾರ್ಟ್ಗೆ ಆಪೋಸಿಟ್ ಹಾಕ್ಕೊಳ್ಳಿ ಈ ಕಡೆ ಸೈಡು. ಯಾಕಂದರೆ ಈ ಕಡೆ ನಮಗೆ ಸ್ಟ್ರೈಟ್ ಲೈನ್ ಇರುತ್ತೆ, ಇಲ್ಲಿ ಸ್ಟ್ರೈಟ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾವು ಆ ಕಡೆ ಸ್ಲೀವ್ಸ್ನ ಕಟ್ ಮಾಡಿದ್ದೀವಿ, ಶೇಪ್ ಬಂದಿದೆಯಲ್ವ, ಹಾಗಾಗಿ ಬಟ್ಟೆ ವೇಸ್ಟ್ ಆಗುತ್ತೆ. ಈ ಕಡೆ ಸೈಡ್ ತಗೊಳ್ಳಿ. ಈ ಬ್ಯಾಕ್ ಸೈಡ್ ಲೈನಿಂಗ್ ಪಾರ್ಟ್ನ ಈ ರೀತಿ ಇದರಲ್ಲಿ ನೀಟಾಗಿ ಹಾಕ್ಕೊಳ್ಳಿ. ಇದರಲ್ಲಿ ನಿಮಗೆ ನೋಡಿ, ಈ ಕ್ಲಾತ್ ಫೋಲ್ಡಿಂಗು ಈ ಕಡೆ ಸೈಡ್ ಇರಬೇಕು, ಈ ಸಪ್ರೇಟ್ ಇರೋದು ನಿಮಗೆ ಆಪೋಸಿಟ್ ಇರಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹಾಗೆ ನಿಮಗೆ ಇನ್ನೊಂದು ಮೇನ್ ಪಾಯಿಂಟ್ ತಿಳಿಸ್ಕೊಡ್ತೀನಿ. ಈ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ನಾವು ಈ ಮಾರ್ಜಿನ್ ಇದೆಯಲ್ವ, ಇದನ್ನು ಬಿಟ್ಟು ಮೇನ್ ಕ್ಲಾತು ಇನ್ನೂ ನಮಗೆ ಒಂದು 3/4 ಇಂಚ್ವರೆಗೂ, ಅಂದರೆ ಅರ್ಧ ಇಂದ 3/4 ಇಂಚ್, 1 ಇಂಚ್ ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ.
ನಿಮಗೆ ಈಗ ಕಾಣಿಸ್ತಿದೆಯಲ್ವಾ ಕೆಳಗಡೆ ಈ ರೀತಿ ಎಕ್ಸ್ಟ್ರಾ ಇರಬೇಕು. ಇದು ಎಕ್ಸ್ಟ್ರಾ ಇದ್ರೆ ಏನಾಗುತ್ತೆ ಅಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಇದನ್ನೇ ಫೋಲ್ಡ್ ಮಾಡಿ ಪಕ್ಕ ಮಾಡ್ಬೋದು. ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಜಾಸ್ತಿ ಹಳ್ಳಿ ಸೈಡಲ್ಲಿ ನಡೆಯೋದು ಈ ರೀತಿಯೇ, ಇದರಲ್ಲೇ ನಾವು ಪಕ್ಕ ಮಾಡ್ತೀವಿ, ಇದರಲ್ಲೇ ಪಕ್ಕ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ. ಅಂದರೆ ಇದನ್ನ ಲೈನಿಂಗಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಅದು ನಮಗೆ ಸ್ಟಿಚ್ ಏನು ಹೊರಗಡೆ ಕಾಣಿಸಲ್ಲ, ಬಟ್ ಇದು ಚೆನ್ನಾಗಿರುತ್ತೆ ಫಿನಿಶಿಂಗು. ಈ ರೀತಿಯೂ ಸ್ಟಿಚಿಂಗ್ ಕಲಿಬೇಕಂದ್ರೆ ಎಕ್ಸ್ಟ್ರಾ ನಾವು ಬಿಟ್ಕೊಂಡಿರೋದು ಕ್ಲಾತ್ನ. ಹಾಗೆ ಸುತ್ತು ಅರ್ಧ ಇಂಚು ಕ್ಲಾತ್ನ ಎಕ್ಸ್ಟ್ರಾ ಬಿಟ್ಕೊಂಡು ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ. ಇದು ನಮಗೆ ಬ್ಯಾಕ್ ಸೈಡ್ ಪಾರ್ಟ್. ಈಗ ಸ್ಲೀವ್ಸು ಬ್ಯಾಕ್ ಎರಡು ಆಗಿದೆ. ಅದಾದ ನಂತರ ನೆಕ್ಸ್ಟ್ ನಮಗೆ ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಈ ಓಪನ್ ಪೀಸ್ ನಮ್ಮ ಸೈಡ್ ಇರಬೇಕು. ಈ ಕಡೆ ಜಾಯಿಂಟ್ ಇದೆಯಲ್ವಾ ಈ ಫೋಲ್ಡಿಂಗು ಅದು ಆ ಕಡೆ ಸೈಡ್ ಇರಬೇಕು. ಯಾಕಂದರೆ ಫ್ರಂಟ್ ಸೈಡ್ ಪೀಸ್ ಎರಡು ಸಪ್ರೇಟ್ ಇರುತ್ತೆ, ಜಾಯಿಂಟ್ ಏನಿರೋದಿಲ್ಲ. ಎರಡು ಈ ರೀತಿ ಇಲ್ಲಿ ಜಾಯಿಂಟ್ ಏನಿಲ್ಲ, ಸಪ್ರೇಟ್ ಇದೆಯಲ್ವ. ಹಾಗಾಗಿ ಇದು ಸ್ಟ್ರೈಟ್ ಕಟಿಂಗ್ ಇರೋದ್ರಿಂದ ನಾವು ಈ ರೀತಿ ಕ್ಲಾತ್ನ ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ವೇಸ್ಟ್ ಆಗದೆ ಇರೋ ರೀತಿಲಿ ಸ್ಟ್ರೈಟಾಗಿ ನೀಟಾಗಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಇದರಲ್ಲೂ ಸೇಮ್ ನಾವು ಅರ್ಧ ಇಂಚು ಇಲ್ಲ 1/4 ಇಂಚು ನಿಮಗೆ ಅನುಭವ ಇದ್ದರೆ ಸ್ವಲ್ಪ 1/4 ಇಂಚ್ವರೆಗೂ ಮಾರ್ಜಿನ್ ಬಿಡಿ. ಇಲ್ಲ ಅಂದರೆ ಹೊಸದಾಗಿ ಕಲಿಯೋರಾದರೆ ಅರ್ಧ ಇಂಚ್ವರೆಗೂ ಮಾರ್ಜಿನ್ನ ಬಿಟ್ಟು ಈ ಮೇನ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಟಿಂಗ್ ಮಾಡಬೇಕಾದ್ರೆ ತುಂಬ ನೀಟಾಗಿರಬೇಕು. ಕಟಿಂಗು ನೋಡಿದ ತಕ್ಷಣ ತುಂಬ ನೀಟಾಗಿ ಕಟಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು. ಆ ರೀತಿ ಕಟಿಂಗ್ ಮಾಡಬೇಕು. ನಿಮಗೆ ಕೆಲಸ ತುಂಬ ನೀಟಾಗಿ ಆಗುತ್ತೆ. ನಾವು ನೀಟಾಗಿ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೇ ಕಟಿಂಗ್ನ ಐರನ್ ಮಾಡಿಕೊಂಡು ನೀಟಾಗಿ ಕಟಿಂಗ್ ಮಾಡಿದರೆ ಸ್ಟಿಚಿಂಗ್ ಮಾಡಬೇಕಾದ್ರೂ ನೀಟಾಗೇ ಬರುತ್ತೆ. ನಾವು ಸ್ಟಾರ್ಟಿಂಗೇ ಎಡವಟ್ಟು ಮಾಡಿದರೆ ಅದು ಸ್ಟಿಚಿಂಗ್ ಮಾಡಬೇಕಾದ್ರೂ ಎಡವಟ್ಟಾಗುತ್ತೆ. ನೀಟಾಗಿ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ. ಅದು ಟೈಲರ್ ಒಳ್ಳೆ ಲಕ್ಷಣ. ಅದನ್ನು ನೀವು ಖಂಡಿತ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಹಾಗೆ ಈ ಕಡೆ ಸೈಡು ಎರಡು ಪೀಸ್ ಇರೋ ಈ ಕಡೆ ಸೈಡ್ ಇದೆಯಲ್ವ, ಇಲ್ಲಿ ನಾವು ಈ ರೀತಿ ಏನಾದರೂ ಕ್ರಾಸ್ ಇದ್ದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಮೇನ್ ಕ್ಲಾತ್ನ ಕಟ್ ಮಾಡಿದ ನಂತರ ಈ ಕ್ರಾಸ್ ಪೀಸ್ ಏನು ಅಂದರೆ ನಿಮಗೆ 2 ಪೀಸ್ ಇದೆ, ಓಕೆನಾ. ನಾವು ಇನ್ನೂ 2 ಪೀಸ್ ಎಕ್ಸ್ಟ್ರಾ ಕಟ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಈ 2 ಪೀಸ್ ಲೈನಿಂಗ್ ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಕಟಿಂಗ್ ಮಾಡಿ. ಇಷ್ಟು ಪೀಸ್ ಮಿಕ್ಕಿದೆ. ಇದರಲ್ಲಿ ನಾವು ನೆಕ್ಕು, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಈಗ ಈ 4 ಪೀಸ್ನ ಇಟ್ಟು ಈ ಮೇನ್ ಕ್ಲಾತ್ನ ಕಟಿಂಗ್ ಮಾಡಿ. ಫಸ್ಟ್ ಪ್ರಾಕ್ಟೀಸ್ ಮಾಡಿ. ನೀವು ಒಂದು ಲೈನಿಂಗ್ನ ತಗೊಳ್ಳಿ, ಒಂದು ಮೆಜರ್ಮೆಂಟ್, ನಿಮ್ಮದೇ ಮೆಜರ್ಮೆಂಟ್ ಬ್ಲೌಸ್ನ ತಗೊಳ್ಳಿ, ಕಟಿಂಗ್ ಮಾಡಿ, ಮೇನ್ ಕ್ಲಾತ್ನ ಕಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋದು ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟ್ ಮೇನ್ ಕ್ಲಾತ್ ಕಟಿಂಗ್ ಮಾಡಿದ್ದೀನಿ. ಅದಾದ ನಂತರ ಫ್ರಂಟ್ ಸೈಡು, ಹಾಗೆ ಸ್ಲೀವ್ಸು, ಇದು ಕ್ರಾಸ್ ಬೆಲ್ಟು, ಇದು ಎಕ್ಸ್ಟ್ರಾ ಮಿಕ್ಕಿರುವಂಥ ಮೇನ್ ಕ್ಲಾತು, ಹಾಗೆ ಇದು ಲೈನಿಂಗ್ ಪೀಸು, ಇದು ಸ್ವಲ್ಪ ಮೇನ್ ಕ್ಲಾತ್ ಎಕ್ಸ್ಟ್ರಾ ಮಿಕ್ಕಿರೋದು. ಇದನ್ನು ನೀಟಾಗಿ ಫೋಲ್ಡಿಂಗ್ ಮಾಡಬೇಕು. ನೀವು ಕಟಿಂಗ್ ಮಾಡಿದ ನಂತರ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿ. ಫೋಲ್ಡ್ ಮಾಡಿದರೆ ಪೀಸಸ್ಸು ನಮಗೆ ಚಿಕ್ಕ ಪೀಸಸ್ಸು ಎಲ್ಲೂ ಹೊರಗಡೆ ಹೋಗಲ್ಲ ಅನ್ನೋ ದೃಷ್ಟಿಗೆ ನಾನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಕೆಲವು ಟೈಮ್ ನಮಗೆ ಮೇನ್ ಕ್ಲಾತು ಶಾರ್ಟೇಜ್ ಬಂದರೆ ನಮಗೆ ಈ ಪೀಸ್ ಸಿಗೋದಿಲ್ಲ, ಬ್ಲೌಸ್ ಪೀಸು. ಹಾಗಾಗಿ ನಾವು ಯಾವುದೇ ಪೀಸ್ನ ವೇಸ್ಟ್ ಮಾಡಬಾರ್ದು ಕಂಪ್ಲೀಟ್ ಸ್ಟಿಚಿಂಗ್ ಆಗೋವರೆಗೂ, ಓಕೆನಾ. ಇದು ನಿಮಗೆ ಮೇನ್ ಕ್ಲಾತ್ ಮೇಲೆ ನಾವು ಯಾವ ರೀತಿ ಪೀಸ್ನ ಹಾಕ್ಕೊಂಡು ಬ್ಲೌಸ್ ಪೀಸ್ನ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನನ್ನ ಹೊಸ ಚಾನಲ್ಲು KFT ಡಿಸೈನ್ಸ್ ಚಾನಲಲ್ಲಿ ನಾನು ಬ್ಲೌಸ್ ಡಿಸೈನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೀವು ಇನ್ನೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತೀರಂತ
ಆಶಿಸ್ತಿದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ ಈ ಸ್ಟಿಚಿಂಗ್ ವಿಡಿಯೋ, ಅದನ್ನು ನೋಡಿ ಅಂತ ತಿಳಿಸ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.